ನಮಸ್ತೆ, ನನ್ನ ಹೆಸರು ರವಿ ಅಂತ ಹೇಳಿ. ಇತ್ತೀಚೆಗೆ ಆ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವರು ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಯಾವುದಂದ್ರೆ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್. ಅಂದ್ರೆ ಯಾವ್ಯಾವ ಎಕ್ಸಾಮ್ ಇರುತ್ತೆ ಇದಕ್ಕೆ: IAS, IPS, IFS, ಇಂಡಿಯನ್ ಫಾರಿನ್ ಸರ್ವಿಸ್, ರೆವೆನ್ಯೂ ಸರ್ವಿಸ್ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಸೊ ಅಪ್ಲಿಕೇಶನ್ ಯಾವಾಗ ಬಿಟ್ಟಾರಂದ್ರೆ ಆ, 11/2/2020ವರೆಗೂ ನಿಮ್ಮ ಕೊನೆಯ ದಿನಾಂಕ ಇರುತ್ತೆ. ಸೊ ಆಲ್ರೆಡಿ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ನೀವು ಒಂದು ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡಬೇಕಾಗತ್ತೆ. ನಾನು ಹೇಳ್ತೀನಿ ನಿಮಗೆ ಯಾವ ಥರ ಅಂತೇಳಿ. ಸೊ ಏನೇನು ಪ್ರೊಸೀಜರ್ ಇರುತ್ತೆ ಇದರಲ್ಲಿ. ಸೊ ಹೆಂಗ್ ಅಪ್ಲೈ ಮಾಡ್ಬೇಕಂದ್ರೆ ನೀವು ಈ ವೆಬ್ಸೈಟಿಗೆ ಹೋಗ್ಬೇಕಾಗತ್ತೆ. ಯಾವುದು? UPSC ಆನ್ಲೈನ್ government.in. ನೋಡೋಣ ಮುಂದೆ ಏನೇನಿದೆ ಇದರಲ್ಲಿ, ನಿಮಗೆ ಏನೇನು ಬರುತ್ತೆ ಅಂತ ಹೇಳಿ. ಸೊ ಲಾಸ್ಟ್ ಡೇಟ್ ಯಾವಾಗ? 11 ಫೆಬ್ರವರಿ 2025ಕ್ಕೆ ಲಾಸ್ಟ್ ಡೇಟ್ ಇದೆ. ಆ, ಹೆಂಗ್ ಅಪ್ಲೈ ಮಾಡೋದು ನೋಡೋಣ. ಇವಾಗ ಜಸ್ಟ್ ನೋಡ್ರಿ, UPSC ನೋಟಿಫಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಏನೇನಿದೆ, ಯಾವ್ಯಾವ ಪೋಸ್ಟ್ ಇದಾವೆ ನೋಡ್ರಿ: ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸು, ಇಂಡಿಯನ್ ಫಾರಿನ್ ಸರ್ವಿಸು, ಇಂಡಿಯನ್ ಪೊಲೀಸ್ ಸರ್ವಿಸು, ಇಂಡಿಯನ್ ಆಡಿಟ್ ಅಕೌಂಟ್ ಸರ್ವಿಸು, ಮತ್ತೆ ಇವೆಲ್ಲವೂ ಇದೆ. ಸೊ ನಿಮಗೆ ಇಂಪಾರ್ಟೆಂಟು IAS ಆಗ್ಬೇಕು. IAS ಡಿಸ್ಟ್ರಿಕ್ಟ್ ಕಮಿಷನರ್ ಆಗ್ಬೇಕಂದ್ರೆ ಇದಕ್ಕೆ ಹೋಗ್ತೀರಾ, ಇಲ್ಲ ಪೊಲೀಸ್ IPS ಆಗ್ಬೇಕಂದ್ರೆ ಇದನ್ನ ಸೆಲೆಕ್ಟ್ ಮಾಡ್ತೀರಾ. ಸೊ ಈ ಥರದ್ದು ತುಂಬಾ ವ್ಯಾಲ್ಯೂ ಪೋಸ್ಟ್ ಇವುದು. ಆ, ನೋಡಿ ಟೋಟಲ್ ಎಷ್ಟು ಪೋಸ್ಟ್ ಕರೆದಿದ್ದಾರೆ ಇದರಲ್ಲಿ: 979 ಪೋಸ್ಟ್ ಕರೆದಿದ್ದಾರೆ. ಇದರಲ್ಲಿ ಕೆಲವು ರಿಸರ್ವೇಶನ್ಸ್ಗಳಿದ್ದಾವೆ, ಪರ್ಸನ್ಸ್ ವಿತ್ ಡಿಸಬಿಲಿಟಿ ಮಾರ್ಕು, ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಇಷ್ಟು ಪೋಸ್ಟ್ 979. ಸೊ ನಾವು ನೋಡ್ಬೇಕಾಗಿರೋದು, ನಮಗೆ ಎಲಿಜಿಬಿಲಿಟಿ ನೋಡ್ಬೇಕು. ನಾವು ಏನಾಗಬೇಕು, ಎಲಿಜಿಬಲ್ ಆಗ್ಬೇಕಂದ್ರೆ ನಮಗೆ ಜಸ್ಟ್ ಡಿಗ್ರಿ ಕಂಪ್ಲೀಟ್ ಆಗಿದ್ರೆ ಸಾಕು. ಯಾವುದೇ ಸ್ಪೆಷಲೈಸ್ ಡಿಗ್ರಿ ಏನು ಬೇಕಾಗಿಲ್ಲ, ಎಷ್ಟೇ ಪರ್ಸೆಂಟೇಜ್ ಏನು ಬೇಕಾಗಿಲ್ಲ. ನಮಗೆ ಒಂದು ಡಿಗ್ರಿ ಕಂಪ್ಲೀಟ್ ಆಗಿದ್ರೆ ಸಾಕು. ಮತ್ತೇನೇನಿರ್ಬೇಕು ಇದರಲ್ಲಿ: ಏಜ್ ಲಿಮಿಟ್ ಎಷ್ಟಿರಬೇಕು? ಮಿನಿಮಮ್ ಏಜ್ ಲಿಮಿಟ್ ಬಂದು 21 ಇಯರ್ ಇರಬೇಕು. ಅಂದರೆ ಜನರಲ್ ಕ್ಯಾಂಡಿಡೇಟ್ಗೆ 32 ಇಯರ್ ಇರಬೇಕು. ಕೆಲವು ಕ್ಯಾಟಗರಿಗೆ ಏಜ್ ರಿಲ್ಯಾಕ್ಸೇಷನ್ಸ್ ಇದಾವೆ. ಏಜ್ ರಿಲ್ಯಾಕ್ಸೇಷನ್ ಎಷ್ಟು? 5 ಇಯರ್ ಏಜ್ ರಿಲ್ಯಾಕ್ಸೇಷನ್ SC ಮತ್ತೆ ST ಗಿದೆ. ಆಮೇಲೆ 3 ಇಯರ್ ಏಜ್ ರಿಲ್ಯಾಕ್ಸೇಷನ್ OBC ಗಿದೆ. ಅದಾದ್ಮೇಲೆ ಮತ್ತೆ 3 ಇಯರ್ಗೆ ಡಿಫೆನ್ಸ್ ಸರ್ವಿಸ್ ಪರ್ಸನಲ್ ಡಿಸೇಬಲ್ ಪರ್ಸನ್ಗಿದೆ. ಸೊ ಈ ತರದ್ದು ಸಮ್ ಏಜ್ ರಿಲ್ಯಾಕ್ಸೇಷನ್ಸ್ ಇದೆ. ಮತ್ತೆ ಇನ್ನು ನಾವು ನೋಡೋದಾದ್ರೆ ಇದರಲ್ಲಿ ಮಿನಿಮಮ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನಾಗಬೇಕು? ಗ್ರಾಜುಯೇಟ್ ಆಗಿರಬೇಕು. ನಮಗೆ ಪರ್ಸೆಂಟೇಜ್ ಏನು ಬೇಕಾಗಿಲ್ಲ, ನಮಗೆ ಒಂದು ಡಿಗ್ರಿ ಆದ್ರೆ ಸಾಕು. ಸೊ ಅಟೆಂಪ್ಟ್ಸ್ ನೋಡೋಣ. ಇಲ್ಲಿ ಮುಖ್ಯವಾಗಿ ಅಟೆಂಪ್ಟ್ಸ್ ಬಗ್ಗೆ ನಿಮಗೆ ಕ್ಲಾರಿಟಿ ಗೊತ್ತಾಗಬೇಕು. ಅಟೆಂಪ್ಟ್ಸ್ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕಿ ಪ್ರಿಲಿಮಿನರಿ 3 ಟೈಪ್ ಎಕ್ಸಾಮ್ಸ್ ಇರುತ್ತೆ ಇದರಲ್ಲಿ. ಒಂದು ಪ್ರಿಲಿಮಿನರಿ ಎಕ್ಸಾಮು, ಇನ್ನೊಂದು ಮೇನ್ಸ್ ಎಕ್ಸಾಮಿನೇಷನ್, ಇನ್ನೊಂದು ಪರ್ಸನಲ್ ಇಂಟರ್ವ್ಯೂ ಇರುತ್ತೆ. ಸೊ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಏನಪ್ಪಾ ಅಂದ್ರೆ, ನಾವು ಮೇನ್ಸ್ ಕ್ವಾಲಿಫೈ ಆಗಕ್ಕೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನಡೆಸುತ್ತೆ. ಸೊ ಅದರಲ್ಲಿ ನೀವು ಅಪ್ಲಿಕೇಶನ್ ಹಾಕಿ ಹೋಗಿ ಅಟೆಂಡ್ ಆಗಿದ್ರೆ ಮಾತ್ರ ನಿಮಗೆ ಅಟೆಂಪ್ಟ್ ಕನ್ಸಿಡರ್ ಆಗುತ್ತೆ. ಇಲ್ಲಾಂದ್ರೆ ಯಾವುದೇ ಅಟೆಂಪ್ಟ್ ಇರಲ್ಲ. ಸೊ ಜನರಲ್ ಕ್ಯಾಂಡಿಡೇಟ್ಗೆ ಟೋಟಲ್ 6 ಅಟೆಂಪ್ಟ್ಸ್ ಇರುತ್ತೆ. ಸೊ ಇನ್ನು ಕ್ಯಾಟಗರಿ ವೈಸ್ ನೋಡೋದಾದ್ರೆ SC STಗೆ ಅನ್ಲಿಮಿಟೆಡ್ ಇರುತ್ತೆ. ಬಟ್ ಏಜ್ ಫ್ಯಾಕ್ಟರ್ ಎಷ್ಟು? 32. ನಾರ್ಮಲ್ ಆಗಿ ಎಲ್ರಿಗೂ 32 + 5 ಇಯರ್ಸ್, 37 ಇಯರ್ ವರೆಗೂ ಅವ್ನು ಬರ್ಕೊಂಡು ಹೋಗ್ಬೋದು. OBCಗೆ ಟೋಟಲ್ 9 ಇರುತ್ತೆ. ಸೇಮ್ ಅವನಿಗೆ 32 + 3 ಇಯರ್ಸ್, 35 ಇಯರ್ಸ್ ವರೆಗೂ ಅವ್ನು ಬರ್ಕೊಂಡ್ಬೇಕು. ಫಿಸಿಕಲ್ PWಗೆ 9 ಇಯರ್, ಜನರಲ್ EWS OBC ಅನ್ಲಿಮಿಟೆಡ್ ಫಾರ್ SC ST ಇರುತ್ತೆ. ಸೊ ಇದು ನಿಮ್ಮ ನೋಟಿಫಿಕೇಶನ್ ವಿವರ. ಸೊ ನಿಮಗೆ ಲಾಸ್ಟ್ ಡೇಟ್ ಬಂದು ಫೆಬ್ರವರಿ 11 ಸೊ ನೋಡೋಣ. ನಾವು ಯಾವ ವೆಬ್ಸೈಟ್ ಅಲ್ಲಿ ಹೋಗಿ ಅಪ್ಲೈ ಮಾಡ್ಬೇಕಂದ್ರೆ, ಇಲ್ಲೇ ಕೊಟ್ಟಿದ್ರಲ್ಲ ಮೇಲ್ಗಡೆ 11 ಫೆಬ್ರವರಿ 2025ಗೆ. ಸೊ ಈ ಲಾಸ್ಟ್ ವರ್ಕಿಂಗ್ ಡೇ. ಇದು ವೆಬ್ಸೈಟ್ ಯಾವುದು? UPSC ಆನ್ಲೈನ್ government.in ಅಂತೇಳಿ. ಸೊ ನಾನು ಇದನ್ನ ನಾನು UPSC ಆನ್ಲೈನ್ ಅಂತ ಹೊಡೆದ್ರೆ ನಮಗೆ ವೆಬ್ಸೈಟ್ ಏನ್ ಬರುತ್ತೆ? ಒಂದ್ ನಿಮಿಷ. UPSC ನಿಮಗೆ ಸ್ಟಾರ್ಟಿಂಗ್ ಅದು ಬರಲ್ಲ, ಆನ್ಲೈನ್
ಹಿಂಗಂತ ಹೊಡೆದೆ ಅಂದ್ರೆ ನಮಗೆ ಏನ್ ಬರುತ್ತೆ, ಈ ತರ ಬರುತ್ತೆ. ಸೊ ನೀವು ಇಲ್ಲಿ ಚೆಕ್ ಮಾಡ್ಬೇಕಾಗಿರೋದು UPSC ಆನ್ಲೈನ್, ಈ ಫಸ್ಟ್ ಒನ್. ಸೊ ನಿಮಗೆ ಆ, ಈ ತರ ಯೂಸರ್ ಇಂಟರ್ಫೇಸ್ ಕಾಣುತ್ತೆ. ಸೊ ಇಲ್ಲಿ ಏನೇನ್ ಇದಾವೆ ನೋಡ್ಬೇಕು ನೀವು. ಆ, ಎರಡು ಟೈಪ್ಸ್ ಇದೆ. ಒಂದು ಆಲ್ರೆಡಿ ಲಾಗಿನ್ ಇರೋರಿಗಿರುತ್ತೆ, ಇನ್ನೊಂದು ನ್ಯೂ ರಿಜಿಸ್ಟ್ರೇಷನ್. ನೀವು ಆಲ್ರೆಡಿ ರಿಜಿಸ್ಟ್ರೇಡ್ ಆಗಿದ್ರೆ ನೀವು ಇಮೇಲ್ ಇಲ್ಲ ಇಮೇಲ್ ಎಂಟ್ರಿ ಮಾಡಿದ್ರೆ OTP ತಗೊಂಡು ಹಾಕ್ಬೇಕಾಗತ್ತೆ. ಇಲ್ಲ ಇಲ್ಲಿ ಮೊಬೈಲ್ ನಂಬರ್ ಇತ್ತಂದ್ರೆ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ OTP ತಗೋಬೇಕಾಗತ್ತೆ. ಇಲ್ಲ ನಾನು ಇನ್ನು ರಿಜಿಸ್ಟ್ರಿ ಆಗಿಲ್ಲ UPSC ಅಲ್ಲಿ ಅಂದ್ರೆ ನೀವು ರಿಜಿಸ್ಟ್ರಿಗೆ ಹೋಗ್ಬೇಕು. ಸೊ ನೀವು ರಿಜಿಸ್ಟ್ರಿಗೆ ಹೋದ್ವಿ ಅಂದ್ರೆ ನಿಮ್ಗೆ ಈ ತರ ಬರುತ್ತೆ. ಏನು ನೇಮು, ಏನಾದ್ರು ಚೇಂಜ್ ಮಾಡಿದ ನೇಮು, ಜೆಂಡರು, ಡೇಟ್ ಆಫ್ ಬರ್ತು, ಮತ್ತೆ ಫಾದರ್ಸ್ ನೇಮು, ಮದರ್ಸ್ ನೇಮು, ಆಮೇಲೆ ಮೈನಾರಿಟಿ ಸ್ಟೇಟಸ್ಸು, ಮೊಬೈಲ್ ನಂಬರು, ಆಲ್ಟರ್ನೇಟ್ ಮೊಬೈಲ್ ನಂಬರು, ಇಮೇಲ್ ID, ಆಲ್ಟರ್ನೇಟ್ ಇಮೇಲ್ ID, ಆಮೇಲೆ 10ನೇ ತರಗತಿದ್ದು ರೋಲ್ ನಂಬರ್ ಎಂಟ್ರಿ ಮಾಡ್ಬೇಕಾಗತ್ತೆ. ಸಮ್ ಕ್ವಶನ್ಸ್ ಇರುತ್ತೆ, ಮತ್ತೆ ಕ್ಯಾಪ್ಚಾ ಎಂಟ್ರಿ ಮಾಡಿದೀವಿ ಅಂದ್ರೆ ಸಬ್ಮಿಟ್ ಆಗುತ್ತೆ. ಇದು ನಿಮ್ಮ ಸಬ್ ರಿಜಿಸ್ಟ್ರೇಷನ್ಗೆ. ಅವಾಗ ನಿಮಗೆ ಒಂದು ರಿಜಿಸ್ಟರ್ ಆಗತ್ತೆ. ಅವಾಗ ನೀವು ಮೇಲ್ ID ಕೊಟ್ಟು ರಿಜಿಸ್ಟರ್ ಆಗುತ್ತೆ. ನೆಕ್ಸ್ಟ್ ಎಲ್ಲಿ ಬರುತ್ತೆ ಅಂದ್ರೆ ನಿಮಗೆ ಒಂದು ಮೆಸೇಜ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಹೋಮಲ್ಲಿ ಬಂದ್ವಿ ಅಂದ್ರೆ ನಿಮಗೆ ಏನ್ ಬರುತ್ತೆ ಅಂದ್ರೆ ನಿಮ್ಗೊಂದು ನಿಮ್ ರಿಜಿಸ್ಟರ್ ಆಗಿದೆ ಅಂತ UPSC ಅಲ್ಲಿ ಮೇಲ್ ಅಲ್ಲಿ ಬರುತ್ತೆ, ಇಲ್ಲ ವಾಟ್ಸಪ್ ನೋಡಿ ಮೊಬೈಲ್ ನಂಬರ್ ಅಲ್ಲಿ ಬರುತ್ತೆ. ಅವಾಗ ನೀವೇನ್ ಮಾಡ್ಬೇಕು, ಐದರ್ ಇಮೇಲ್ ಕೊಟ್ಟು OTP ತಗೊಂಡು ನೀವು ಮುಂದಿನ ಪ್ರೊಸೆಸ್ ಮಾಡ್ಬೇಕಾಗತ್ತೆ, ಇಲ್ಲ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ OTP ತಗೊಂಡು ಮಾಡ್ಬೇಕಾಗತ್ತೆ. ಸೊ ಸ್ವಲ್ಪ ಪ್ರೊಸೆಸ್ ಇದೆ. ನಿಮ್ಮ ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಆಗಿ UPSC ಇದ್ದು ರಿಲೇಟೆಡ್ ಆನ್ಲೈನ್ ಅಪ್ಲಿಕೇಶನ್ ಹೆಂಗ್ ಹಾಕೋದಂತ ಹೇಳ್ತೀನಿ. ಸೊ ಇಷ್ಟು ನಾನು ಈ ನೋಟಿಫಿಕೇಶನ್ ಬಗ್ಗೆ ಹೇಳ್ಬೇಕಂತ ಮಾಡಿದ್ದೆ. ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಸೊ ಮುಂದಿನ ದಿನಗಳಲ್ಲಿ ನಾನು ಹಂತವಾಗಿ ಒಳ್ಳೊಳ್ಳೆ ಕಂಟೆಂಟ್ ಅನ್ನು ಕೊಡೋಕೆ ಪ್ರಯತ್ನ ಮಾಡ್ತೀನಿ. ನಾನು ಆನ್ಲೈನ್ ಕ್ಲಾಸಸ್ ಮಾಡ್ತೀನಿ. ಸೊ ಹಾಗಾಗಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು ವೆರಿ ಮಚ್.